ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನದಲ್ಲಿ ನಾವು ಒಂದು ಸ್ವಲ್ಪ ಮನೆ ಮುಂದೆ ಇರುವಂಥ ಹೂಗಳನ್ನು ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಗಿಡಗಳಿದ್ದಾವೆ, ಯಾವ ಥರ ಹೂ ಬಂದಿದ್ದಾವೆ, ಅದು ಯಾವ ಥರ ನಮ್ಮ ಮನೆ ಮುಂದೆ ನಾವೇ ಹಾಕ್ಕೊಂಡು ಯಾವ ಥರ ಬೆಳೆಸ್ಕೊಂಡು ಡೈಲಿ ಯೂಸ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ತುಂಬ ಕಾಣಿಸ್ತಾ ಇದ್ದಾವೆ, ಅದಕ್ಕೆ ನಾನು ನಿಮಗೆ ತೋರಿಸ್ಬೇಕು ಅಂತ ಈ ಥರ ಮಾಡಿದ್ದೀನಿ. ಈ ವಿಡಿಯೋವನ್ನು ಫುಲ್ವರೆಗೆ ನೋಡಿ. ಅರ್ಧಂಬರ್ಧ ನೋಡಿದರೆ ಏನೂ ಆಗಲ್ಲ, ಆಮೇಲೆ ತಿಳಿಯೋದು ಇಲ್ಲ. ಯಾವ ಥರ ಮನೆ ಮುಂದೆ ಗಾರ್ಡನ್ ಮಾಡಬೇಕು, ಅದರದಿಂದ ನಮಗೆ ಏನು ಯೂಸ್ ಇದೆ ಅಂತ ಈ ವಿಡಿಯೋ ಫುಲ್ವರೆಗೆ ನೋಡಿದರೆ ತಿಳಿತದೆ ನೋಡಿ. ಸ್ವಲ್ಪ ಹೊತ್ತು ನೋಡಿ, ಮತ್ತು ನೋಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬ ತುಂಬ ಒಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ, ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ. ಇವಾಗ ನಮ್ಮ ಮನೆ ಮುಂದೆ ಇರುವಂಥ ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಬಲಿ ಹೂ ಅಂತ ಸಿಟಿನಲ್ಲಿ ಇದ್ಕೊಂಡು ಬಂದಿರ್ತಾವಲ್ಲ, ಕಟ್ಟಿ ಮಾರ್ತಾ ಇರ್ತಾರೆ. ಅವ್ರ ಕಡೆ ತಗೊಂಡು ಎಲ್ಲರೂ ಮುಡ್ಕೊಳ್ಳೋದು ಸಾಮಾನ್ಯವಾಗಿ ಎಲ್ಲರಲ್ಲಿ ಇದ್ದಿದ್ದೆ. ಆದರೆ ಜಾಸ್ತಿ ಮಂದಿ ಏನು ಮಾಡ್ತಾರೆ, ಮನೆ ಮುಂದೆ ಶೋಕಾಗಿ ಸ್ವಲ್ಪ ಗಿಡಗಳನ್ನು ಹಚ್ಕೊಂಡಿರ್ತಾರೆ, ಕೊಂಡಗಳಲ್ಲಿ ಮತ್ತು ಪಾಟ್ಗಳಲ್ಲಿ. ಆದರೆ ನಮ್ಮ ಮನೆ ನಮ್ಮ ತೋಟದಲ್ಲಿ ಇರೋದಿದೆ. ಮನೆ ತೋಟದಲ್ಲೇ ಇರೋದ್ರಿಂದ ನಮ್ಮದು ಯಾವ ಫಾಟು ಇಲ್ಲ, ಯಾವುದೂ ಇಲ್ಲ. ನಮ್ಮದು ಡೈರೆಕ್ಟ್ಲಿ ನಾವು ಮನೆ ಮುಂದೆಯೇ ಹಾಗೆ ಸಸಿಗಳನ್ನು ನೆಟ್ಟಿದ್ದೀವಿ. ತುಂಬ ಗಿಡಗಳಿದ್ದಾವೆ, ತುಂಬ ಸಸಿಗಳಿದ್ದಾವೆ, ಎಲ್ಲ ಥರದ ಹೂಗಳಿದ್ದಾವೆ. ನಾನು ಮಾಡ್ತಾ ಇರೋದು ಇವತ್ತು ಬರೀ ಮಲ್ಲಿಗೆ ಮತ್ತು ಅಬಲಿ ಹೂ ಎರಡನ್ನು ಮಿಕ್ಸ್ ಮಾಡಿ ಅದ್ರದ್ದು ಸಸಿ ಗಿಡಗಳನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ. ಆಮೇಲೆ ಆ ಥರದ್ದು ಹೂ ಯಾವ ಥರ ಇರ್ತವೆ, ಅದನ್ನು ಯಾವ ಥರ ಮಿಕ್ಸ್ ಮಾಡಿ ನಾವು ಕಟ್ಟಿದರೆ ಮತ್ತು ನಮಗೆ ಹಾಕೊಳ್ಳಿಕ್ಕೆ, ತಲೆಯಲ್ಲಿ ಮುಡ್ಕೊಳ್ಳಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದರದ್ದೇನು ಖರ್ಚ ಇಲ್ಲ ನೋಡಿ. ನೋಡಿ, ಇದು ಒಂದು ಮಲ್ಲಿಗೆ ಹೂವಿನ ಗಿಡ. ಸ್ವಲ್ಪ ಸಾಣದೇ ಇದೆ, ಬಟ್ ಇದು ಹೂವು ತುಂಬ ಆಗ್ತಿದೆ. ಹಾಗೆ ಉದುರಿ ಉದುರಿ ಕೆಳಗಡೆ ಬೀಳ್ತಾ ಇದ್ದಾವೆ. ಮತ್ತು ನಾವು ಎಲ್ಲಿ ಹೊರಗಡೆ ಇವಾಗ ಎಲ್ಲಿ ಹೋಗ್ತಾ ಇಲ್ಲ ಜಾಸ್ತಿ. ಹಾಗಂತ ಇಲ್ಲೇ ಮನೆ ಸುತ್ತಮುತ್ತ ನಮ್ಮದು ದನಗಳು ಕಟ್ಟಲಿಕ್ಕೆ ಇದ್ದಾವೆ, ಅದರಲ್ಲೇ ಇದು ಸುತ್ತಮುತ್ತ ಕಾಣಿಸ್ತಾ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ನೋಡಿ. ತುಂಬ ಇಷ್ಟ ಅನ್ನಿಸ್ತದೆ. ಹೂಗಳು ಅರಳಿದರೆ ಮನೆ ಹೊರಗಡೆ ಬಂದಾಗೆ ನಮಗೆ ನೋಡಿರೋದೆಲ್ಲ ಹೂಗಳನ್ನೇ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಚಿಕ್ಕದಿದೆ ಗಿಡ, ತುಂಬ ಏನೋ ದೊಡ್ಡದಾಗಿಲ್ಲ. ಇದು ಲೇಟಾಗಿ ನಾವು ಸಸಿಯನ್ನು ನೆಟ್ಟಿದ್ದೀವಿ, ಆದರೆ ಇದು ಲೇಟಾಗಿ ಸಿಗುತ್ತಿದೆ. ಇವಾಗ ತುಂಬ ಹೂಗಳಾಗ್ತಿದೆ ಸ್ವಲ್ಪ ಇದ್ರೂ ಕೂಡ. ನೋಡಿ, ಎರಡು ಸ್ವಲ್ಪ ಹೂಗಳನ್ನು ತಗೊಂಡು ಬಂದು ಕಟ್ಟಬೇಕು ಅಂತ ಯಾವ ಥರ ಕಟ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಕಟ್ಟಿದ್ದೀನಿ ನಾನೇ, ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತ. ನಾನು ಎಲ್ಲಿ ಹೊರಗಡೆನೂ ಕೂಡ ಹೋಗ್ತಿಲ್ಲ. ನನಗೆ ಹೂ ನೋಡಿದರೆ ಕೆಳಗಡೆ ಉದುರು ಬೀಳ್ತಾ ಇತ್ತು, ಅದನ್ನು ನೋಡಿ ನನಗೆ ಬೇಜಾರು ಅನಿಸಿ ತಗೊಂಡು ಬಂದು ಮನೆಯಲ್ಲಿ ಇಟ್ಟಿದ್ದೆ. ಸ್ವಲ್ಪ ಬಾಡಿದ ಹಾಗೆ ಆಗಿದ್ದಾವೆ. ಹಾಗೆ ಮತ್ತು ಒಂದು ಸ್ವಲ್ಪ ಅಬಲಿ ಹೂ ಕೂಡ ಅದರಲ್ಲಿ ಹರ್ಕೊಂಬಂದು ಕಟ್ತಾ ಇದ್ದೀನಿ. ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ಟಬೇಕು ಅಂತ. ಒಂದು 5 ನಿಮಿಷದ ಕೆಲಸ ನೋಡಿ. ಮನೆ ಮುಂದೆ ಇದ್ದು ಅಂದರೆ 5 ನಿಮಿಷದಲ್ಲಿ ನಾವು ಕಟ್ಟಿಕೊಂಡು ಮುಡ್ಕೊಂಡು ಹೊರಗಡೆ ಹೋದರೆ ಚೆನ್ನಾಗಿ ಅನ್ನಿಸ್ತದೆ, ಖುಷಿ ಅನ್ನಿಸ್ತದೆ. ಈಗ ನಾವು ದುಡ್ಡು ಕೊಟ್ಟು ತೊಗೊಳ್ಳಿಕ್ಕೆ ಹೋದರೆ ನಮಗೆ ಈ ಥರ ನಮ್ಮ ಬೇಡದ ಹಾಗೆ ಸಿಗಲ್ಲ ನೋಡಿ. ಇರ್ತವೆ, ಅವ್ರದ್ದೇ ಆದಂಥದ್ದು ಕಟ್ಟಿರ್ತಾರೆ, ಎಷ್ಟು ದಿನ ಇಟ್ಟಿರ್ತಾರೋ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಒಂದು ಕೆಮಿಕಲ್ ಹಾಕಿರ್ತಾರೆ. ನಮಗೆ ಮುಡ್ಕೊಳ್ಳಿಕ್ಕೆ ಹೋದರೂ ಕೂಡ ಅದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ಸಿಟಿನಲ್ಲೇ ಇರಲಿ, ಹಳ್ಳಿನಲ್ಲೇ ಇರಲಿ, ಎಲ್ಲೇ ಇರಲಿ, ನಿಮ್ಮ ಮನೆ ಮುಂದೆ ಒಂದೆರಡು ಗಿಡಗಳನ್ನು, ಯಾವುದಾದ್ರೂ ಹೂವಿನ ಗಿಡಗಳನ್ನು ಹಚ್ಚಿರಿ. ನನಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಅದಕ್ಕಂದೇ ನಮ್ಮ ಮನೆಯಲ್ಲಿ ಗುಲಾಬಿ, ಸೇವಂತಿಗೆ, ದಾಸವಾಳ, ಮಲ್ಲಿಗೆ, ಅಬಲಿ ತುಂಬ ಇನ್ನೂ ಇದ್ದಾವೆ. ಬಟ್ ಅವು ಕೆಲವೊಂದು ಹೂಗಳಾಗಿಲ್ಲ. ಈ ಹೂಗಳಾಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ತುಂಬ ತೋರಿಸಿದ್ದೀನಿ ನಾನು, ಗುಲಾಬಿ ಹೂವಿನ ಗಿಡ ಯಾವ ಥರ ಇತ್ತು, ಗುಲಾಬಿ ಹೂ ಯಾವ ಥರ ಆಗಿದೆ ಅಂತ. ಬಟ್ ನಾನು ಇದರಲ್ಲಿ ಎಲ್ಲ ಗಲಿಬಿಲಿ ಆಗ್ತದೆ ಅಂತ ನಾನು ತೋರಿಸಿಲ್ಲ. ಎರಡು ಮಿಕ್ಸಪ್ ಮಾಡಿ ಕಟ್ಟಲಿಕ್ಕೆ ಚೆಂದ ಕಾಣಿಸ್ತದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷದಲ್ಲಿ 5 ನಿಮಿಷವೂ ಕೂಡ ಹೋಗಲ್ಲ. ನಾವು ಡೈಲಿ ಭಾಳ ಕಟ್ಟಕ್ಕೆ ಹೋಗಲ್ಲ, ಹಾಗಂತ ನಮಗೆ ರೂಢಿ ಕಡಿಮೆ. ಮತ್ತು ಯಾವತ್ತೂ ಮನೆ ಮುಂದೆ ಇರೋದು ಎಲ್ಲ ತಗೊಂಡು ಕಟ್ಕೊಂಡು ಮುಡ್ಕೊಂಡು ಹೊರಗೆ ಹೋದರೆ ಚೆಂದ ನೋಡಿ. ಮತ್ತು ಮನೆ ದೇವರಿಗೆ ಕೂಡ ಏರಿಸಲಿಕ್ಕೆ ತುಂಬ ಚೆಂದ ಅನ್ನಿಸ್ತದೆ, ತುಂಬ ಚೆಂದ ಅನ್ನಿಸ್ತದೆ. ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೂ ಕೂಡ ನಮ್ಗೆ ಬೇಕಾದಾಗೆ ಸಿಗ್ತಾ ಇಲ್ಲ. ಅದಕ್ಕೆ ಅಂದ್ಕೊಂಡು ನನಗೆ ಇದನ್ನು ವಿಡಿಯೋವನ್ನು ಮಾಡಿ ನಿಮಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಮಾಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇದಕ್ಕೆ ನೀವು ಒಂದು ಮೆಸೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ ಮೆಸೇಜ್ ಮಾಡಿ. ಮತ್ತು ನಿಮಗೆ
ಇದು ಹೂವಿನ ಮೇಲೆ ನಿಮಗೆ ಇಷ್ಟ ಇದ್ದರೆ ಹೂವಿನ ಮೇಲೆ ಒಂದು ಕಮೆಂಟ್ ಹಾಕಿ. ಮತ್ತು ನೀವು ಇದೇ ಥರ ಬೆಳೆಸ್ತಾ ಹೋಗಿ, ಮನೆ ಮುಂದೆ ಇರೋವಂಥ ಗಿಡಗಳನ್ನು ಬೆಳೆಸಿ. ಮನೆ ಮುಂದೆ ವಾತಾವರಣ ಚೆನ್ನಾಗಿರುತ್ತದೆ, ಮತ್ತು ದುಡ್ಡು ಕೂಡ ಉಳಿತದೆ, ನಿಮಗೆ ಖುಷಿ ಕೂಡ ಇರ್ತದೆ, ನೆಮ್ಮದಿ ಕೂಡ ಇರ್ತದೆ. ಹೊರಗಡೆ ದುಡ್ಡು ಕೊಟ್ಟು ತಂದು ಮತ್ತೆ ನಮಗೆ ಬೇಕಂದಾಗೆ ದೂರ ಹೋಗಿ ತರಬೇಕಾಗ್ತದೆ. ಸನ್ನಿಧಾನ ಬೇಕಂದಲ್ಲಿ ಸಿಗೋದಿಲ್ಲ ನೋಡಿ. ಓಕೆ, ಈ ಥರ ನಾನು ಮಾಡಿದ್ದೀನಿ. ಹೇಗೆ ಅನ್ನಿಸ್ತಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆನಾ ನೋಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ನೀವೇನು ಮಾಡ್ತೀರಿ, ಇದು ನೀವು ಮಾಡಿರೋದೆಲ್ಲ ನಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಹೇಳಿ. ನಾನು ಮತ್ತೆ ಏನಾದರೂ ಬೇರೆ ಇದ್ದರೆ ಹಾಕ್ತಾ ಹೋಗ್ತೇನೆ. ಇದು ಎಲ್ಲ ನಮ್ಮದು, ನಾನು ಎಲ್ಲಿ ಕದ್ಕೊಂಡು ಬಂದಿಲ್ಲ ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.